ಈ ವಿಡಿಯೋದಲ್ಲಿ ನಾವು ಸೀಕ್ವೆನ್ಸ್ ಆಫ್ ರಿಯಲ್ ನಂಬರ್ ದ ಡೀಟೇಲ್ ಆಗಿ ನೋಡೋಣ. ನೀವು ಯಾವುದೇ ಎಕ್ಸಾಮ್ ತಯಾರಾಗ್ತಿರ್ಲಿ, ಲೈಕ್ CSIR ನೆಟ್, KSET ಎಕ್ಸಾಮ್, ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್, IIT ಜಾಮ್, ಗೇಟ್ ಎಕ್ಸಾಮ್, NBHM, ಯಾವುದೇ ಎಕ್ಸಾಮ್ ತಯಾರಾಗ್ತಾ ಇದ್ರು ಅಲ್ಲಿ ಸೀಕ್ವೆನ್ಸ್ ಆಫ್ ರಿಯಲ್ ನಂಬರ್ಸ್ ಬಂದಿತ್ತು ಅಂದ್ರ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತ. ಆ ಶೂರಿಟಿ ನಾನು ಕೊಡ್ತೇನೆ, ನೋಡೋಣ. ಸೀಕ್ವೆನ್ಸ್ ಆಫ್ ರಿಯಲ್ ನಂಬರ್ಸ್. ಡೆಫಿನೇಷನ್ ನೋಡಿ. A sequence is fundamentally a function whose domain is the set of natural numbers and whose codomain is the set of real numbers. It is a function f from n to r. It is an ordered list of numbers generated according to a specific rule. Okay. Note, a sequence of real numbers is a function f from n to r. Simple ಆಗಿ ಈ ತರನ ಹೇಳ್ತೀವಿ. It is denoted by symbol, this symbol an ಅಂತ ಬರೆದು ಫ್ಲವರ್ ಬ್ರಾಕೆಟ್ ಹಾಕ್ತೀವಿ, or else an ಈ ತರನು ಬರ್ತೀವಿ, or else an. ಇದೆಲ್ಲ ಹೌದು. ಇದನ್ನ ಸೀಕ್ವೆನ್ಸ್ ನ ಡಿನೋಟ್ ಮಾಡಾಕ ಯೂಸ್ ಮಾಡುವಂತ ಸಿಂಬಲ್ಗಳಿವು. ಇಟ್ ಈಸ್ ರಿಟನ್ ಆಸ್ an is equal to a1, a2, a3 and so on, where an sequence an belongs to r for all n belongs to n. For all n belongs to n. For example, an is equal to 1 by n. ಈಗ 1 by n ಅಂತ ತಗೊಂಡಾಗ ಸೀಕ್ವೆನ್ಸ್ ಈಸ್ n ಗೆ 1 ಕೊಟ್ಟಾಗ ಬೆಲೆ 1 by 1 ಅಂದ್ರ 1 ಆಗತ್ತ, 2 ಕೊಟ್ಟಾಗ 1 by 2, 3 ಕೊಟ್ಟಾಗ 1 by 3, 4 ಕೊಟ್ಟಾಗ 1 by 4 and so on. ಇದು ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ರೇಂಜ್ ಆಫ್ ಎ ಸೀಕ್ವೆನ್ಸ್ ಅಂದ್ರೆ ಏನಂತ ನೋಡಿ. The range is the set of all distinct values that the sequence takes. ಬೇರೆ ಬೇರೆ ಬೆಲೆಗಳನ್ನ ಸೀಕ್ವೆನ್ಸ್ ತಗೊಂಡಿರುತ್ತಲ್ಲ ಅದು. Unlike the sequence itself, which has infinitely many terms. Example ನೋಡೋದಾದ್ರ, the range is a set and can be finite or infinite. For example, sequence n is equal to minus 1 raised to n. ಈ ಸೀಕ್ವೆನ್ಸ್ ಹಿಂಗ ಬರದ್ರ minus 1 raised to 1 ಅಂದ್ರ minus 1 ಬರುತ್ತಾ, minus 1 raised to 2 ಅಂದ್ರ 1 ಬರುತ್ತಾ, minus 1 raised to 3, minus 1, minus 1 raised to 4, 1 and so on. ಸೀಕ್ವೆನ್ಸ್ ಇನ್ಫಿನಿಟ್ ಟರ್ಮ್ಸ್ ವರೆಗೂ ಬರುತ್ತಾ. Terms are minus 1, 1, minus 1, 1 and so on. The range is simply finite set minus 1, 1. Is the range simply set of all minus 1, 1. Is a range ಅಂದ್ರ. ಇನ್ನೊಂದ್ಸರಿ ನೋಡ್ಕೊಂಡ್ರಿ. The range is the set of all distinct values that sequence takes. ಇಷ್ಟೇ. ಇನ್ನ ಅಪ್ಪರ್ ಬೌಂಡ್, ಲೋವರ್ ಬೌಂಡ್, ಬೌಂಡೆಡ್ ಸೀಕ್ವೆನ್ಸ್ ಅಂದ್ರೆ ಏನಂತ ನೋಡನ್ರಿ. ಅಪ್ಪರ್ ಬೌಂಡ್ ಅಂದ್ರ a number m is an upper bound of a set if every number in the set is less than or equal to m. For example, for the same set 3,
5 7 set of all 3 5 7 ಇಲ್ಲಿ ನೋಡ್ರಿ ನೆಕ್ಸ್ಟ್ ಇರೋ ನಂಬರ್ನು ಅಪ್ಪರ್ ಬೌಂಡ್ ಆಗಿರ್ತಾವ ಅಂತ 100 10 7 ಆರ್ ಅಪ್ಪರ್ ಬೌಂಡ್ಸ್ ಇದು 7 ಕಿಂತ ದೊಡ್ಡದಿದ್ರು ಅಪ್ಪರ್ ಬೌಂಡ್ ಆಗಿರುತ್ತ ಇದ್ರೊಳಗೆ ಇರೋ ಅಂತ ಅದು ಯಾವ್ದೀಗ ದ ಲೀಸ್ಟ್ ಅಪ್ಪರ್ ಬೌಂಡ್ ಈಸ್ ಕಾಲ್ಡ್ ಸುಪ್ರೀಮಮ್ ಇದ್ರೊಳಗೆ ಲೀಸ್ಟ್ ಯಾವ್ದೈತಿ ಅಂದ್ರ ಅದು ಲೀಸ್ಟ್ ಅಪ್ಪರ್ ಬೌಂಡ್ ಇದ್ರೊಳಗೆ ಇದು ಕೊಟ್ಟಿರೋದ್ರೊಳಗೆ ಯಾವ್ದೈತಿ 7 ಹಿಯರ್ ಇಟ್ ಈಸ್ 7 ಈಗ an is equal to ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ an is equal to 1 by n 1 1 by 2 1 by 3 and so on ಈಗ an ಅಪ್ಪರ್ ಬೌಂಡ್ ಲೆಸ್ ದನ್ ಈಕ್ವಲ್ ಟು 1 ಅಪ್ಪರ್ ಬೌಂಡ್ ಏನಾಗತ್ತ 1 ಆಗಿರುತ್ತೆ ಇಲ್ಲಿ ಯಾಕ ಒಂದು ದೊಡ್ಡದೈತಿ ಅತಿ ಹೆಚ್ಚು ದೊಡ್ಡದಾಗಿರೋದು ಅಂತಂದ್ರ ಇದ್ರೊಳಗ ಗಿವನ್ ದೊಳಗ 1 ಇನ್ನು 2 ಅಲ್ಲನ್ರಿ ಅಂತಂದ್ರೆ 2 ಹೌದು ಆದ್ರೆ ಈ ಸೀಕ್ವೆನ್ಸ್ ದೊಳಗೆ ಬರಲ್ಲ ಅದು ಕೊಟ್ಟಿರೋ ಸೀಕ್ವೆನ್ಸ್ ದೊಳಗೆ ಇಲ್ಲ ಸಿಂಪಲ್ ಇದೆ ನೆಕ್ಸ್ಟ್ ಲೋವರ್ ಬೌಂಡ್ a number m is a lower bound for a set if every number in the set is greater than or equal to m. Example, for the set 3 5 7 1 and 3 are lower bounds. set ದೊಳಗೆ ಇಲ್ಲ set of all 3 5 7 ಅಷ್ಟ ತಗೊಂಡಿವಿ ಬಟ್ 1 ಲೋವರ್ ಬೌಂಡ್ ಆಗುತ್ತಾ ಆದ್ರ ಇದ್ರ ಒಳಗೆ ಇದ್ದಿದ್ದು ಮಾತ್ರ ಲೋವರ್ ಬೌಂಡ್ ಹೇಳ್ಬೇಕು ಅಂದ್ರೆ ನಾವ್ ಯಾವ್ದು ಹೇಳ್ತೀವಿ 3 ಅಂತ ಹೇಳ್ತೀವಿ ಬಿಕಾಸ್ ಆಲ್ ಎಲಿಮೆಂಟ್ಸ್ ಆರ್ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು 1 ಅಂಡ್ ಗ್ರೇಟರ್ ದಾನ್ ಈಕ್ವಲ್ ಟು 3 ದ ಗ್ರೇಟೆಸ್ಟ್ ಲೋವರ್ ಬೌಂಡ್ ಈಸ್ ಕಾಲ್ಡ್ ಇನ್ಫಿಮಮ್ ಹಿಯರ್ ಇಟ್ ಈಸ್ 3 ಇನ್ನೊಂದು ಇಲ್ಲೇ ತಗೊಂಡಿದ್ವಲ್ಲ an is equal to 1 by n 1 1 by 2 1 by 3 and so on ಮುಂದೆ ಹಂಗ ಹೋದ್ವಿ ಅಂದ್ರ ಏನ್ ಬರುತ್ತೆ ನಮ್ಗ an 0 ಬರುತ್ತ ಅಂದ್ರ ಲಿಮಿಟ್ ಗ್ರೇಟರ್ ದ್ಯಾನ್ 0 ಅದಕ್ಕ ನಾವು an ಲೆಸ್ ದಾನ್ ಆರ್ ಈಕ್ವಲ್ ಟು less than an 0 less than an less than or equal to 1 ಅಂತ ಹೇಳ್ತೀವಿ ಇಲ್ಲೇ 1 by n ಇದ್ದಾಗ 0 an 0 less than an less than or equal to 1 ಅಪ್ಪರ್ ಬೌಂಡ್ 1 ಲೋವರ್ ಬೌಂಡ್ 0 ಅಂತ ಈ ಸೀಕ್ವೆನ್ಸ್ ದೊಳಗ ನೆಕ್ಸ್ಟ್ ಬೌಂಡೆಡ್ ಸೀಕ್ವೆನ್ಸ್ a sequence is bounded if its range is bounded for example ಈಗ ಹೇಳಿದ್ನಲ್ಲ an is equal to 1 by n ಇತ್ತಂದ್ರ an lies between 1 0 0 less than an less than or equal to 1 ಅಂತ that means there exists a real number m lower bound illé 0 and m upper bound such that an lies between m to m for all n belongs to n. For example, an is equal to sine of n because the sine function always outputs values -1 and +1. Sine of n lies between -1 to 1. This sequence is bounded. Adon sequence agi ತಗೊಂಡಾಗ ಅದು bounded ಆಗುತ್ತೆ. Next question ನೋಡ್ರಿ ಇದರ ಮೇಲೆ a sequence is a function from ನೋಡ್ರಿ
Option A, F from R to N, F from N to R, F from R to R, F from N to N. ಸಿಂಪಲ್ ಇದೆ. ಡೆಫಿನೇಷನ್ ಕೇಳಿರೋದು, ಕ್ವಶನ್ ಮಾಡಿರೋದು. ಆನ್ಸರ್ ಈಸ್ ಬಿ, F from N to R. Next, the range of the sequence an is equal to minus 1 raised to n is R set of all 0 1, set of all minus 1 1, set of all minus 1 0 1. ಇದು ಸಿಂಪಲ್ ಇದೆ. ಇದಕ್ಕೆ ಆನ್ಸರ್ ಏನ್ ಬರುತ್ತಾ ಅನ್ನೋದನ್ನ ಕಮೆಂಟ್ ಮಾಡಿ. ನಿಮಗೆ ಎಷ್ಟು ಅರ್ಥ ಆಗೈತಿ ಅನ್ನೋದು ಗೊತ್ತಾಗ್ಲಿ ಅನ್ನೋದಕ್ಕೆ ಆನ್ಸರ್ನ ಕಮೆಂಟ್ ಮಾಡಿ. ನೆಕ್ಸ್ಟ್, which of the following sequence is bounded? ನೋಡ್ರಿ, A, an is equal to n, an is equal to minus 1 raised to n into n is equal to 1 by n, an is equal to n square. ಯಾವುದು ಇದ್ರೊಳಗ ನೋಡ್ರಿ, an ಗೆ ಬೆಲೆ ಹಾಕ್ತಾ ಹೋದ್ರಿ ಏನ್ ಬರುತ್ತಾ, a ಗೆ 1 2 3 4 and so on up to n ಟರ್ಮ್ಸ್ ವರೆಗೂ. ಇಲ್ಲೇನ್ರ ಲಿಮಿಟ್ ಅಪ್ಲೈ ಮಾಡಿದ್ರ ಇದು ಇನ್ಫಿನಿಟಿ ಬರುತ್ತಾ. this becomes infinity as n tends to infinity. ಹೌದಾ, ಇಲ್ಲೇ ಬೌಂಡ್ಸ್ ಇಲ್ಲ, ಅನ್ಬೌಂಡೆಡ್ ಅಬೋವ್ ಅಂತ ಹೇಳ್ತೀವಿ. ಇನ್ನ ಇಲ್ಲಿ ನೋಡ್ರಿ, ಲಿಮಿಟ್ ಅಪ್ಲೈ ಮಾಡಿದ್ವಿ ಅಂದ್ರ ಇದು ಮೈನಸ್ ಇನ್ಫಿನಿಟಿ ಬರುತ್ತಾ, ನೆಕ್ಸ್ಟ್ ಇನ್ಫಿನಿಟಿ ಬರುತ್ತಾ. ಈ ರೀತಿ ಬಂದ್ರ ಇದಕ್ಕೆ ಒಂದ್ ಹೆಸರು ಐತಿ, ಅದನ್ನ ಮುಂದೆ ಹೇಳ್ತೀನಿ, ಮುಂದಿನ ಇದ್ರೊಳಗೆ ಹೇಳ್ತೀನಿ. ವ್ಯಾಲ್ಯೂ ಮಾತ್ರ ಏನ್ ಬರುತ್ತಾ, ಮೈನಸ್ ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ ಬರುತ್ತಿಲ್ಲ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಬೆಲೆ ಹಾಕುತ್ತೋ ಅಂತ ಹೋದ್ರ 1 1 by 2 1 by 3 1 by 4 and so on tends to 0 as n tends to infinity. ಇಲ್ಲೇ 1 4 9 16 and so on tends to infinity as n tends to infinity. Therefore ಇಲ್ಲಿ ನೋಡ್ರಿ, ಬೌಂಡೆಡ್ ಸೀಕ್ವೆನ್ಸ್ ಯಾವ್ದಂಗ ಆತಂಗಂದ್ರ ಸಿ. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಈ ಕ್ವಶನ್ ಅನ್ನ ಬರ್ಕೊಳ್ರಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ದ ಸುಪ್ರೀಮಮ್ ಆಫ್ ದ ಸೀಕ್ವೆನ್ಸ್ an is equal to 1 minus 1 by n is. ಇದ್ರದ್ದು ಸುಪ್ರೀಮಮ್ ಯಾವುದು ಅಂತ ಹೇಳ್ಬೇಕೀಗ. ಸಿಂಪಲ್ ಇದೆ. A 0 1 2 does not exist. 1 ಹಾಕಿದ್ವಿ ಅಂದ್ರ ಬೆಲೆ ಇಲ್ಲಿ an ಗೆ ಇನ್ ಪ್ಲೇಸ್ ಆಫ್ n 1 ಹಾಕಿದ್ವಿ ಅಂದ್ರೆ ಏನ್ ಬರುತ್ತಾ, 1 by 1 ಅಂದ್ರ 0 ಆಯ್ತು. ನೆಕ್ಸ್ಟ್ 1 minus 1 by 2 ಇದೇನಾಗತ್ತ, 1 by 2 ಆಯ್ತು. ನೆಕ್ಸ್ಟ್ 1 minus 1 by 3 2 by 3 ಆಯ್ತು. 1 minus 1 by 4 ಇದೇನಾಗತ್ತ, 3 by 4 ಆಯ್ತು. ನೋಡ್ರಿ, ಇದ್ರ ಬೆಲೆ ಏನಾಯ್ತು, 0.5 ಇಲ್ಲೇ 0.6 0.7 ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಅಂದ್ರೆ ಇದು ಎಲ್ಲಿ ಮುಗಿಯುತ್ತ ಅಂದ್ರ tends to 1 as n tends to infinity. ಇದು ಇನ್ಫಿನಿಟಿ ಹಾಕಿದ್ರೆ ಏನಾಗುತ್ತಾ, ಈ ವ್ಯಾಲ್ಯೂ 0 ಆಗುತ್ತಾ, 1 ನಿಂತ್ಕೊಳ್ಳುತ್ತಾ ಅಂತ. ಅಂದ್ರೆ ಏನು, ಸುಪ್ರೀಮಮ್ ಯಾವ್ದಾಯ್ತು, 1. Supremum is 1. Next,
Which of the following sequence is considered a bounded sequence? ನೋಡ್ರಿ ಇದ್ರೊಳಗೆ ಬೌಂಡೆಡ್ ಸೀಕ್ವೆನ್ಸ್ ಯಾವುದು? an is equal to n square ಇದನ್ನ ಹೇಳೈತಿ. an is equal to -1 raised to n, an is equal to 2 raised to n, an is equal to ln n or log n. ಇದು ಗೊತ್ತು. tends to infinity ಬರುತ್ತಾ as n tends to infinity. ಇದ್ರ ವ್ಯಾಲ್ಯೂ ಇನ್ಫಿನಿಟಿ ಬರುತ್ತಾ. -1 ಇದ್ದಾಗ ಇದು -1 raised to n ಅಂದ್ರೆ -1 + 1 ಬರುತ್ತಾ. -1 + 1 ಲಿಮಿಟ್ಸ್ ಅಂದ್ರ an ಇಲ್ಲಿ ಏನಾಗುತ್ತಾ ಬೌಂಡೆಡ್ ಆಗುತ್ತಾ. -1 + 1 ಆಯ್ತು. ಇಲ್ಲೇ tends to infinity ಬರುತ್ತಾ as n tends to infinity. ವ್ಯಾಲ್ಯೂ ಹಾಕಿದ್ವಿ ಅಂದ್ರ n ಗೆ ಇನ್ಫಿನಿಟಿ ಬರುತ್ತಿಲ್ಲ. ನೆಕ್ಸ್ಟ್ ಅಂದ್ರೆ ಅನ್ಕೌಂಟೇಬಲ್. ಕೌಂಟಬಿಲಿಟಿ ಅನ್ಕೌಂಟಬಿಲಿಟಿ ಒಳಗೆ ಹೇಳೈತಿ ಇದನ್ನ. ಲಾಗ್ ಎನ್ ಇಲ್ಲಿ ಇದು ಬೌಂಡೆಡ್ ಆಗಲ್ಲ. ಅಂದ್ರ ಬೌಂಡೆಡ್ ಯಾವುದು? ಬಿ. bounded is b. Next, limit point of a sequence. ನೋಡ್ರಿ, a real number L is a limit point or a cluster point of a sequence if every neighborhood of L contains an infinite number of terms of the sequence. L ಗೆ ಲಿಮಿಟ್ ಪಾಯಿಂಟ್ ಹೇಳ್ತೀವಿ ಅಂತಂದ್ರ ಅಲ್ಲಿ ಏನಿರ್ಬೇಕು? ಎವ್ರಿ ನೈಬರ್ಹುಡ್ ಆಫ್ L contains an infinite number of terms of the sequence. A sequence can have 1, 2, or 3 or multiple or no limit points. For example, -1 raised to n has 2 limit points, 1 and -1, because sequence visit both numbers infinitely many times. Okay. Constant sequence ಅಂದ್ರೆ ಏನಂತ ನೋಡ್ರಿ. A sequence where every term is exactly the same real number c. xn one sequence ತಗೊಂಡಿದ್ವಿ ಅಂದ್ರ c ಬಂದಿತ್ತು ಅಂದ್ರ c ಅಂತರ ಬರುತ್ತೆ. ಮುಂದೆಲ್ಲ 1 ಕೊಟ್ರು c, 2 ಕೊಟ್ರು c, ಈ ತರ. For example, n is equal to 5 generates the sequence 5, 5, 5, 5, 5 and so on. Next, monotonically increasing. Monotonic sequence andre ಏನು ನೋಡೋಣ. Monotonically increasing, decreasing, strictly monotonically increasing, strictly monotonically decreasing ಅನ್ನೋದು ನೋಡೋಣ ಈಗ. A sequence an is monotonically increasing if each term is greater than or equal to previous one. ಯಾವ ತರ ಅಂದ್ರ an greater than or equal to an plus 1 greater than or equal to an for all n belongs to n ಅಂತ ಇಲ್ಲಿ ನೋಡ್ರಿ. For example, an is equal to n ತಗೊಂಡ ಬೆಲೆ ಹಾಕೋಂತ ಹೋದ್ರೆ ಏನ್ ಬರುತ್ತಾ? 1, 2, 3, 4 and so on. 2 1 ಕಿಂತ ದೊಡ್ಡದು, 3 2 ಕಿಂತ ದೊಡ್ಡದು and so on. For all n belongs to n ಆಗಿರುತ್ತಿಲ್ಲ. ಇದು monotonically increasing sequence. Example ಇದೆ. The sequence never goes down. It can stay the same or go up. Next, strictly increasing sequence. Strictly increasing sequence. If every term is greater than the previous one, an greater than an plus 1 greater than n, an. ಇಲ್ಲಿ ನೋಡ್ರಿ, ಇಲ್ಲಿ ಇನ್ನೊಂದು ಏನಂತಂದ್ರ ಕಾನ್ಸ್ಟಂಟ್ ಸೀಕ್ವೆನ್ಸ್ ಅನ್ನು ತಗೋಬಹುದು ನಾವು. an is equal to c ಅಂತ ತಗೊಂಡ್ರ 5,
5 5 5 ಅಂತ ಹೇಳಿತ್ತಲ್ಲ. ಇಲ್ಲೇ ಎ n ಪ್ಲಸ್ 1 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಎ ಎನ್ ಆಗುತ್ತಾ. ಈಕ್ವಾಲಿಟಿನೂ ಬರುತ್ತಿಲ್ಲ, ಆದ್ರೆ ಇಲ್ಲಿ ಬರಲ್ಲ. ಎಲ್ಲೇ ಇಲ್ಲಿ ಬರಲ್ಲ. ಇಲ್ಲಿ ನೋಡ್ರಿ 1 3 ಗ್ರೇಟರ್ ದ್ಯಾನ್ ಈಕ್ವಾಲಿಟಿ ಬರೋದೇ ಇಲ್ಲ. 3 ಗ್ರೇಟರ್ ದ್ಯಾನ್ ಸ್ಟ್ರಿಕ್ಟ್ಲಿ ಗ್ರೇಟರ್ ದ್ಯಾನ್ 1, 5 ಸ್ಟ್ರಿಕ್ಟ್ಲಿ ಗ್ರೇಟರ್ ದ್ಯಾನ್ 3, ಈ ತರ. Next, monotonically decreasing sequence. A sequence AN is monotonically decreasing if each term is less than or equal to previous one. For example, AN plus 1 less than or equal to AN for all n. Ile AN is equal to 1 by n ತಗೊಂಡಾಗ, AN is equal to 1 by n ತಗೊಂಡಾಗ ಏನಾಗುತ್ತಾ 1, 1 by 2, 1 by 3 and so on. ನೋಡ್ರಿ 1 ಇದ್ರದ್ದು ಬೆಲೆ 0.5 ಆಗತ್ತ. ನೆಕ್ಸ್ಟ್ 0.3 ಈ ತರ ಆಗುತ್ತ. ಅಂದ್ರೆ ಪ್ರೀವಿಯಸ್ ಗಿಂತ ಕಡಿಮೆ ಅಂತ. ಒಂದದ ಬೆಲೆನ ಜಾಸ್ತಿ ಇಲ್ಲೇ. ಎ ಎನ್ ಪ್ಲಸ್ 1 ಲೆಸ್ ದ್ಯಾನ್ ಎ ಎನ್ ಬರುತ್ತಿಲ್ಲ. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು. ಎಕ್ಸಾಂಪಲ್ 10, 8 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಐತಲ್ಲ, ಅದಕ್ಕೆ 8, 6, 4, 4, 1 ಅಂಡ್ ಸೋ ಆನ್, ಈ ತರ. This sequence never goes up. Strictly decreasing sequence. If every term is less than the previous one, an plus 1 strictly less than an. Example 9, 7, 9 ಫಸ್ಟ್ ಟರ್ಮ್ ದೊಡ್ಡದಿದೆ 7 ಕಿಂತ ಅಂತ. ಇಲ್ಲಿ ಏನಾಯ್ತು, A1 ಗ್ರೇಟರ್ ದ್ಯಾನ್ A2 ಆಗುತ್ತ. ಅಂದ್ರೆ AN ಗ್ರೇಟರ್ ದ್ಯಾನ್ AN ಪ್ಲಸ್ 1 ಅಂದಂಗ. ಬೋಲ್ಜಾನು ವೈರ್ಸ್ಟ್ರಾಸ್ ಥಿಯರಂ, ಇಂಪಾರ್ಟೆಂಟ್ ಥಿಯರಂ ನೋಡಿ ಇದು. ಇದ್ರ ಮೇಲೆ ಕ್ವಶನ್ ಕೇಳ್ತಾರ. A fundamental theorem in real analysis stating that every bounded sequence, important idu, every bounded sequence of real numbers has at least one limit point. Every bounded sequence, ಈಗ AN ಬೌಂಡೆಡ್ ಸೀಕ್ವೆನ್ಸ್ ಅಂತ ಹೇಳಿದ್ವಲ್ಲ, ಹ್ಯಾಸ್ ಎಟ್ ಲೀಸ್ಟ್ 1 ಲಿಮಿಟ್ ಪಾಯಿಂಟ್. ಬೌಂಡೆಡ್ ಆಗಿತ್ತು ಅಂದ್ರ ಎಟ್ ಲೀಸ್ಟ್ 1 ಲಿಮಿಟ್ ಪಾಯಿಂಟ್ ಇರುತ್ತಾ ಅಂತ. ಎವ್ರಿ ಬೌಂಡೆಡ್ ಸೀಕ್ವೆನ್ಸ್ ಆಫ್ ರಿಯಲ್ ನಂಬರ್ಸ್ ಹ್ಯಾಸ್ ಎಟ್ ಲೀಸ್ಟ್, ಈ ರೀತಿ ಸೀಕ್ವೆನ್ಸ್ ಇತ್ತು ಅಂದ್ರ ಅದಕ್ಕೆ ಒಂದಾದ್ರೂ ಲಿಮಿಟ್ ಪಾಯಿಂಟ್ ಇದ್ದೇ ಇರುತ್ತಾ. Next, convergent sequence on the A sequence AN is said to converge to a real number L if for every epsilon greater than 0, here epsilon is a small positive quantity. Epsilon andra chikka dhana sankhya anta. Epsilon is a small positive quantity. There exists a natural number n such that for all n greater than or equal to n, small n greater than or equal to n,
ಅಂದ್ರೆ ಮಾಡ್ಯುಲಸ್ ಆಫ್ an minus l less than epsilon. ಮಾಡ್ಯುಲಸ್ ವ್ಯಾಲ್ಯೂ an ಮತ್ತ l ಏನಿರುತ್ತ ಚಿಕ್ಕದ್ ಬರುತ್ತಾ ಅಂತ. ಲೆಸ್ than epsilon. We write limit n tends to infinity an is equal to l. Definition ಹೆಂಗಂದ್ರ limit n tends to infinity an is equal to l. Capital L small l ಅಂತ ಬರೆದ್ರು ನಡೀತೈತಿ. Meaning of the definition: epsilon represents any small positive distance from L. N is a point in the sequence after which all terms stay close to L. The condition modulus of an minus L less than epsilon means an lies inside L minus epsilon, L plus epsilon. ನೋಡ್ರಿ ಇಲ್ಲಿ ಏನಿತ್ತಂದ್ರ ಏನಿರುತ್ತ L minus epsilon, L plus epsilon ಈ ತರ. So no matter how small distance you choose around L, the sequence eventually goes to near to L. Geometric interpretation. For a given epsilon greater than 0, draw the interval L minus epsilon, L plus epsilon. ತೋರಿಸಿದ್ನಲ್ಲ, from some index n onward, all terms of the sequence lie inside this interval. ಈ ತರ ಅಂತ L plus epsilon, L minus epsilon ಇಲ್ಲಿ ಸೀಕ್ವೆನ್ಸ್ ತಗೊಂಡಿರ್ತೀವಲ್ಲ. Next, a sequence n is convergent if its ಇನ್ನೊಂದ್ ತರ ಹೇಳ್ಬೇಕಂದ್ರೆ if its terms get closer and closer to a single real number as n becomes very large. L ಅಂತ ಹೇಳಿದ್ವಲ್ಲ, ಅದ ಸಿಂಗಲ್ ನಂಬರ್. That number is called limit of the sequence. Limit n tends to infinity n is equal to L. ಈ ತರ ಹೇಳಿದ್ರು ಸರಿ. ನೆಕ್ಸ್ಟ್ ಎಕ್ಸಾಂಪಲ್, an is equal to 1 minus 1 by n. ಲಿಮಿಟ್ ಅಪ್ಲೈ ಮಾಡಿದ್ವಿ ಅಂದ್ರೆ ಲಿಮಿಟ್ n tends to infinity 1 minus 1 by n ತಗೊಂಡ್ರ ಇಲ್ಲಿ ಇನ್ಫಿನಿಟಿ ಹಾಕಿದಾಗ ಈ ವ್ಯಾಲ್ಯೂ ಏನಾಗುತ್ತಾ 0 ಆಗುತ್ತಾ. ಏನ್ ಬರುತ್ತೆ ವ್ಯಾಲ್ಯೂ 1. As n tends to infinity, the sequence converges to 1. In a divergent sequence ಅಂದ್ರೆ ಏನು ಅಂತ ನೋಡೋಣ. A sequence n is called divergent if it does not converge to any finite real number. ಇದು ಫೈನೈಟ್ ರಿಯಲ್ ನಂಬರ್ ಗೆ ಕನ್ವರ್ಜ್ ಆಗ್ತಿರಲ್ಲ. as n tends to infinity ಇಲ್ಲೇ ಪ್ಲಸ್ ಇನ್ಫಿನಿಟಿ ಬರ್ಬೋದು, ಇಲ್ಲ ಮೈನಸ್ ಇನ್ಫಿನಿಟಿ ಬರ್ಬೋದು. ಒಂದೇ ಸರಿ ಪ್ಲಸ್ ಇನ್ಫಿನಿಟಿ ಬಂದ್ರ ಡೈವರ್ಜಸ್ ಟು ಪ್ಲಸ್ ಇನ್ಫಿನಿಟಿ, ಒಂದೇ ಸರಿ ಮೈನಸ್ ಇನ್ಫಿನಿಟಿ ಬಂದ್ರ ಡೈವರ್ಜಸ್ ಟು ಮೈನಸ್ ಇನ್ಫಿನಿಟಿ ಅಂತ ಹೇಳ್ತೀವಿ. ಎರಡೂ ಬರ್ತಾ ಇತ್ತು ಅಂತಂದ್ರ ಅದಕ್ಕೆ ಬೇರೆ ತರ ಹೇಳ್ತೀವಿ. ಅದನ್ನ ನೋಡೋಣ ಈಗ ಅದಕ್ಕೆ ಏನಂತೀವಿ ಅಂತ. If it does not converge to a finite real number, in symbol limit n tends to infinity an does not exist. Okay. What divergent really means? A sequence is divergent if at least one of the following happens. The terms
ಗ್ರೋ ವಿತೌಟ್ ಬೌಂಡ್ ಅಂದ್ರ an is equal to n ಅಂತ ತಗೊಂಡ್ವಿ. ಹಂಗ ಹೋಗ್ತಾನೇ ಇರುತ್ತ ಇದ್ರ ಬೆಲೆ. ನೆಕ್ಸ್ಟ್ ಟರ್ಮ್ಸ್ ಡಿಕ್ರೀಸ್ ವಿತೌಟ್ ಬಾಂಡ್. ಫಾರ್ ಎಕ್ಸಾಂಪಲ್ an is equal to ಮೈನಸ್ n ತಗೊಂಡ್ರ ಹಂಗ ಬರ್ತಾನೆ ಇರುತ್ತ, ಇದು ಡಿಕ್ರೀಸ್ ಹಾಕೋಂತಾನೆ ಇರುತ್ತ. ನೆಕ್ಸ್ಟ್ the terms oscillates and do not settle at a single value. -1 ತಗೊಂಡ್ರ ಈಗ ಇಲ್ಲಿ ಆಸಿಲೇಟ್ ಅಂತ ಐತಲ್ಲ, ಅದಕ್ಕೆ ಆಸಿಲೇಟ್ ಅಲ್ಲೇ ಇಲ್ಲೇ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಬರ್ತಾ ಇರುತ್ತಾ ಅಂತ. ನೆಕ್ಸ್ಟ್ the sequence approaches different value along different subsequences. ಇಲ್ಲೇ -1/2n ತಗೊಂಡ ಬೇರೆ ಬರುತ್ತಾ, -1/2n+1 ತಗೊಂಡಾಗ ಬೇರೆ ಬರುತ್ತಾ, ಆ ರೀತಿ. ಕಾಮನ್ ಟೈಪ್ಸ್ ಆಫ್ ಡೈವರ್ಜೆಂಟ್ ಸೀಕ್ವೆನ್ಸಸ್. ಡೈವರ್ಜಸ್ ಟು +∞, ಈಗಾಗಲೇ ಹೇಳಿದ್ನ an is equal to n tends to an tends to infinity, here n tends to infinity, 1 2 3 and so on. This sequence increases without bound. Limit n tends to infinity, an is equal to infinity ಬರುತ್ತಾ. Not a convergent or divergence to +∞. Divergence to -∞ ಇದ್ರ an is equal to -n, -1, -2, -3 and so on. Decreases without bond. Oscillatory divergence. Oscillatory sequence ಅಂದ್ರೆ ಸಾಕಾಗತ್ತಿದು ನೋಡ್ರಿ. ಇದ್ರೊಳಗ ಫೈನೈಟ್ಲಿ ಆಸಿಲೇಟರಿ, ಇನ್ಫೈನೈಟ್ಲಿ ಆಸಿಲೇಟರಿ ಅಂತಾನು ಬರುತ್ತೆ. -1/n -1/n ಇಲ್ಲಿ ಏನ್ ಬರುತ್ತಾ, -1 ಒಂದ್ ಕಡೆ ಬರುತ್ತಾ, +1 ಒಂದ್ ಕಡೆ ಬರುತ್ತಾ. ಅಂದ್ರ it oscillates between -1 and +1. -1 +1 -1 +1 keeps jumping, no single limit. That's why it is also example for oscillatory sequence, finitely oscillatory sequence. Next, unbounded oscillation. -1/n into n. ಇಲ್ಲಿ ಏನ್ ಬರುತ್ತಾ, ಎರಡು ಆಸಿಲೇಷನ್ಸ್ ಬರ್ತವು, ಒಂದು -∞, ಇನ್ನೊಂದು +∞. ಇಲ್ಲಿ ಆಡ್ ನಂಬರ್ ಕೊಟ್ರ -∞ ಬರುತ್ತಾ, ಈವನ್ ನಂಬರ್ ಕೊಟ್ರ +∞ ಬರುತ್ತಾ. -1 -2 -3 +4 and so on. -1 2 -3 4 and so on. Oscillates and grow in magnitude. Next, convergence of monotonic sequences. ನೋಡ್ರಿ, this is a highly useful theorem. ಇಲ್ಲಿ ಥಿಯರಂ ಬರ್ತಾವ ಒಂದೆರಡು. ಏನಂದ್ರ a monotonically increasing sequence that is bounded above converges to its least upper bound. LUP ಅಂದ್ರ least upper bound. ಫಾರ್ ಎಕ್ಸಾಂಪಲ್ ಇಲ್ಲೇ ತಗೊಂಡಿದ್ವಲ್ಲ, an is equal to 1 - 1/n ತಗೊಂಡಿದ್ವಿ. ಕನ್ವರ್ಜಸ್ ಟು 1 ಅಂತ ಹೇಳಿತ್ತಲ್ಲ, 1 ಲೀಸ್ಟ್ ಅಪ್ಪರ್ ಬೌಂಡ ಇಲ್ಲೇ. an ಕನ್ವರ್ಜಸ್ ಟು 1. an tends to 1 as n tends to infinity. ಲೀಸ್ಟ್ ಅಪ್ಪರ್ ಬೌಂಡ್ ಗೆ ಕನ್ವರ್ಜ್ ಆಗತ್ತ. ಮೊನೋಟೋನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್, ಇದು ಮೊನೋಟೋನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಆಗೈತಿ, ಹಿಂದ್ ನೋಡಿದ್ವಿ. ದಟ್ ಈಸ್ ಬೌಂಡೆಡ್ ಅಬೋವ್ ಬೈ 1 ಅಂತ ಹೇಳ್ತೀವಿ. an ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂತ ಹೇಳ್ತೀವಿ. ಬೌಂಡೆಡ್ ಅಬೋವ್ ಬೈ 1 ಕನ್ವರ್ಜಸ್ ಟು ಇಟ್ಸ್ ಲೀಸ್ಟ್ ಅಪ್ಪರ್ ಬೌಂಡ್ ಗೆ ಕನ್ವರ್ಜ್ ಆಗುತ್ತೆ. ನೆಕ್ಸ್ಟ್,
A monotonically decreasing sequence that is bounded below converges to its greatest lower bound. ಇನ್ನೊಂದು ಎಕ್ಸಾಂಪಲ್ ತಗೊಳ್ಕೊಂಡು ಮೊನೋಟೋನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ 1/n ತಗೊಳ್ರಿ. ಇಲ್ಲಿ ಏನಾಗಿರುತ್ತೆ n ಬೌಂಡೆಡ್ ಬಿಲೋ ಬೈ 0 ಬಟ್ ಕನ್ವರ್ಜಸ್ ಟು 0 ಆಗಿರುತ್ತೆ. ಇಲ್ಲಿ ಕನ್ವರ್ಜಸ್ ಟು 0 ಆಗಿರುತ್ತೆ ನೋಡ್ರಿ ಎಷ್ಟು ಚೆನ್ನಾಗಿ. ಹಿಂಗ್ ಸಿಂಪಲ್ ಎಕ್ಸಾಂಪಲ್ ನೆನಪಿಟ್ಕೊಂಡ್ರಿ ಅಂದ್ರೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ನಿಮ್ಗೆ. ನೆಕ್ಸ್ಟ್ ಫಸ್ಟ್ ಒನ್ಗೆ an is equal to 1 minus 1/n is increasing and bounded above by 1. It converges to least upper bound which is +1. Second one ಗೆ ಹೇಳಿದ್ನಲ್ಲ. ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ ಯಾವ ರೀತಿ ಕ್ವಶನ್ಸ್ ಬರ್ತಾವ ಅಂತ. A constant sequence always diverges, oscillates, converges, is bounded. Xn is equal to C. Xn is equal to C. For example, Xn is equal to 5 ಅಂತ ತಗೊಂಡ್ರು 5 ಲಿಮಿಟ್ ಅಪ್ಲೈ ಮಾಡ್ರಿ ನೀವು. ಲಿಮಿಟ್ n tends to infinity xn is equal to ಏನ್ ಬರುತ್ತೆ ನಿಮ್ಗೆ C ಅಂತಾನೆ ಬರುತ್ತಾ. C or ಇಲ್ಲಿ 5 ಇತ್ತಂದ್ರೆ 5 ಅಂತಾನೆ ಬರುತ್ತಾ. ಅಂದ್ರೆ ಏನಂತ ಕನ್ವರ್ಜಸ್. ಏನಾಗುತ್ತಾ ಕನ್ವರ್ಜಸ್. ಆನ್ಸರ್ is C. Next, the sequence an is equal to 1/n is increasing, decreasing, constant, unbounded. ಇದಕ್ಕೆ ಆನ್ಸರ್ ಏನ್ ಬರುತ್ತಾ ಅನ್ನೋದನ್ನ ಕಮೆಂಟ್ ನಲ್ಲಿ ಹೇಳ್ರಿ. ಬಹಳ ಸರಿ ಡಿಸ್ಕಷನ್ ಮಾಡೈತಿ. ಸಿಂಪಲ್ ಇದೆ ಕ್ವಶನ್. ಕ್ವಶನ್ ನಂಬರ್ 6. ಇದಕ್ಕೆ ಆಪ್ಷನ್ ಯಾವುದು ಕರೆಕ್ಟ್ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್, which sequence is divergent? A is equal to 1/n. A ಅಂದ್ರೆ sequence 1/n. B n divided by n plus 1. n square divided by n plus 1. D 1/n square. ಹಂಗ ನಿಮ್ಗೆ ಲಿಮಿಟ್ ಅಪ್ಲೈ ಮಾಡ್ಬಿಟ್ರೆ ಇದೇನ್ ಬರುತ್ತೆ. ಲಿಮಿಟ್ n tends to infinity 1/n is equal to it tends to 0 as n tends to infinity ಬರುತ್ತಾ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಲಿಮಿಟ್ n tends to infinity n ಕಾಮನ್ ತಗೊಂತೀವಿ. ಇಲ್ಲಿ n ಕಾಮನ್ ತಗೊಂಡ್ರ ಏನಾಗತ್ತ 1 plus 1/n ಬರುತ್ತಾ. this get cancelled. ಇಲ್ಲೇ 1 divided by 0. ಇಲ್ಲಿ ನೋಡ್ರಿ n ಕಾಮನ್ ತಗೊಂಡ್ವಿ. 1 divided by ಇನ್ಫಿನಿಟಿ ಹಾಕಿದ್ರೆ ಇದು ವ್ಯಾಲ್ಯೂ ಏನಾಗುತ್ತಾ 0 ಆಯ್ತು. ಇದು ಸರಿನಾ. ಏನಾಯ್ತು 1 as n tends to infinity. ನೆಕ್ಸ್ಟ್ ಇಲ್ಲಿ ನೋಡ್ರಿ ಲಿಮಿಟ್ n tends to infinity n ಸ್ಕ್ವೇರ್ ಇದೆ. n ಕಾಮನ್ ತಗೊಂಡ್ವಿ 1 plus 1/n ಆಯ್ತು. this 1n ಹೋಯ್ತು. ಇಲ್ಲಿ ಉಳಿದಿರೋದು ಏನು ಲಿಮಿಟ್ n tends to infinity n divided by 1 plus 1/n. ಇದು 0 ಆಗ್ಲಿ ಇದು 1 ಆಗ್ಲಿ ಇನ್ಫಿನಿಟಿ ಇಲ್ಲಿ ಮೇಲ್ಗಡೆ n ಇರೋದ್ರಿಂದ tends to infinity as n tends to infinity ಆಗುತ್ತಾ. ಇದು ಸೇಮ್ ಲಿಮಿಟ್ ಅಪ್ಲೈ ಮಾಡಿದ್ರೆ ಇದು 0 ಬರುತ್ತಾ. ಅಂದ್ರ ಆನ್ಸರ್ is n square divided by n plus 1 is divergent. Answer is C. Next, a monotone and bounded sequence is monotonically increasing or decreasing sequence ಮತ್ತು ಬೌಂಡೆಡ್ ಸೀಕ್ವೆನ್ಸ್ ಆಗಿತ್ತು ಅಂದ್ರ ಅದು ಏನಾಗುತ್ತಾ ಡೈವರ್ಜೆಂಟ್, ಆಸಿಲೇಟರಿ, ಕನ್ವರ್ಜೆಂಟ್, ಅನ್ಬೌಂಡೆಡ್. ಏನು ಆನ್ಸರ್ ಏನಾಗುತ್ತಾ ಕನ್ವರ್ಜೆಂಟ್ ಆಗಿರುತ್ತೆ. ಆನ್ಸರ್ is C. The sequence n is equal to -1 raised to n is
convergent, divergent, convergent to zero, oscillatory. ಇದಕ್ಕೆ ಆನ್ಸರ್ ಏನ್ ಬರುತ್ತಾ ಅನ್ನೋದನ್ನ ಕಮೆಂಟ್ ಮಾಡಿ. ನೆಕ್ಸ್ಟ್, the limit of n plus 1 divided by n as n tends to infinity is n divided by n plus 1 ಮಾಡಿ ತೋರಿಸಿದ್ ನಾನು. ಈಗ n plus 1 divided by n ಅದ್ರ ಏನ್ ಬರುತ್ತಾ ಅಂತ ನೋಡ್ರಿ. ಲಿಮಿಟ್ n tends to infinity, n ಕಾಮನ್ ತಗೊಂತೀವಿ, 1 plus 1 by n ಆಯ್ತಿದು, divided by n. this n get cancelled. ಇಲ್ಲಿ ಇನ್ಫಿನಿಟಿ ಹಾಕಿದಾಗ ಈ ವ್ಯಾಲ್ಯೂ ಏನಾಗುತ್ತೆ, 0 ಆಗುತ್ತಾ, 1 ಬರುತ್ತಾ ಅಂದ್ರೆ as n tends to infinity. Answer is B. Next, which is an increasing sequence? A is equal to 1 by n, B minus 1 raised to n, C n divided by n plus 1, 1 by n square. ಇಲ್ಲಿ ನೋಡ್ರಿ, ಇದಕ್ಕೆ ವ್ಯಾಲ್ಯೂ ಹಾಕೋಂತ ಹೋಗ್ರಿ. ಹಂಗ 1, 1 by 2, 1 by 3, 1 by 4 and so on. ಮೊನೊಟೋನಿಕಲಿ ಡಿಕ್ರೀಸಿಂಗ್ ಆಗತ್ತಿದು. ಇಲ್ಲಿ ವ್ಯಾಲ್ಯೂ ಹಾಕಿದ್ರ -1, 1, -1, 1 and so on. ಇದು ಆಸಿಲೇಟರಿ ಆಗುತ್ತಾ, ಇದು ಇನ್ಕ್ರೀಸಿಂಗ್ ಆಗ್ಲಿಲ್ಲ, ಆಸಿಲೇಟರಿ ಆಯ್ತು ಈಗ. ನೆಕ್ಸ್ಟ್, ಇಲ್ಲಿ ಬೆಲೆ ಹಾಕನ್ರಿ. 1 ಹಾಕಿದ್ರ 2 ಬರುತ್ತೆ, 1 by 2, 2 by 3, 3 by 4, 4 by 5. ನೋಡ್ರಿ, ಇದೇನಾಗುತ್ತೆ 0.5, 0.6, ಇಲ್ಲಿ ನೋಡ್ರಿ 0.7, ಇಲ್ಲಿ 0.8 ಬರುತ್ತಾ. ಅಂದ್ರೆ ಇಲ್ಲಿ ಬೆಲೆ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಇಲ್ಲಿ 1 by 4, 1 by 9 ಬೆಲೆ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಬೆಲೆ ಇನ್ಕ್ರೀಸ್ ಆಗ್ತಾ ಇರೋದಲ್ಲೇ ಇಲ್ಲ. ಆನ್ಸರ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್, a bounded monotonic decreasing sequence. A bounded monotonic decreasing sequence must diverge, must converge, is unbounded, is oscillatory. For example, ಹೇಳಿದ್ ನಿಮ್ಗ 1 an is equal to 1 by n. Monotonically decreasing sequence converges to 0 as n tends to infinity. Must converge. Monotonic decreasing sequence, bounded below sequence ಇದು. Bounded above by 1, bounded below by 0. Monotonically decreasing sequence, so must converge to 0 ಆಗಿರುತ್ತೆ. ಇಲ್ಲ, ಆನ್ಸರ್ is B. Next, limit of 1 by n square as n tends to infinity is. ಸಿಂಪಲ್ ಇದೆ. ಏನ್ ಆನ್ಸರ್ ಬರುತ್ತೆ ಅಂತ ಕಮೆಂಟ್ ಮಾಡ್ತೀರಾ? 14ಕ್ಕೆ ಏನ್ ಆನ್ಸರ್ ಬರುತ್ತೆ ಅಂತ ಕಮೆಂಟ್ ಮಾಡಿ. ಸಿಂಪಲ್ ಇದೆ. ನೆಕ್ಸ್ಟ್, which statement is false? ಈ ತರ ಕ್ವಶನ್ ನಿಮ್ಗೆ ಕೇಳಿರ್ತಾರೆ, ಎಕ್ಸಾಮ್ ನ ನೋಡಿರ್ತೀರಿ. Every convergent sequence is bounded. Every convergent sequence is bounded. Next, every bounded sequence converges. Cauchy sequence converges in R. Every monotone bounded sequence converges. ಇದನ್ನ ನೋಡಿದ್ವಿ. Every convergent sequence is bounded ಆಗಿರುತ್ತಾ. ಫಾರ್ ಎಕ್ಸಾಂಪಲ್ 1 by n ಕನ್ವರ್ಜೆಂಟ್ ಬೌಂಡೆಡ್ ಆಗಿರುತ್ತೆ. ಅದು ಇದೇನಾಗಿರುತ್ತ, ಬೌಂಡೆಡ್ ಆಗಿರುತ್ತ. ನೆಕ್ಸ್ಟ್, ಎವ್ರಿ ಬೌಂಡೆಡ್ ಸೀಕ್ವೆನ್ಸ್ ಕನ್ವರ್ಜಸ್ ಅಂತ ಇದು ತಪ್ಪಾಗುತ್ತ. -1 raised to n ತಗೊಂಡ್ವಿ ಅಂದ್ರ -1 plus 1 ಮಧ್ಯೆ ಆಸಿಲೇಷನ್ ಆಗ್ತಾ ಇರುತ್ತೆ. ಅದಕ್ಕಿದು ಫಾಲ್ಸ್ ಆರ್ ರಾಂಗ್. ನೆಕ್ಸ್ಟ್, ಇದು ಟ್ರೂ, ಇದು ಟ್ರೂ. ಆನ್ಸರ್ ಈ ಫಾಲ್ಸ್ ಸ್ಟೇಟ್ಮೆಂಟ್ ಯಾವ್ದಂಗಂದ್ರ ಬಿ. ನೆಕ್ಸ್ಟ್,
ಲಿಮಿಟ್ ಸುಪೀರಿಯರ್ ಅಂಡ್ ಲಿಮಿಟ್ ಇನ್ಫೀರಿಯರ್ ಅಂದ್ರೆ ಏನು ನೋಡಿ. ಫಾರ್ ಅ ಬೌಂಡೆಡ್ ಸೀಕ್ವೆನ್ಸ್ ದ ಲಿಮಿಟ್ ಸುಪೀರಿಯರ್ ಲಿಮ್ ಸುಪ್ ಎನ್ ಅಂತ ಹೇಳ್ತೀವಿ, ಎಕ್ಸ್ ಎನ್ ಅಂತ ಹೇಳ್ತೀವಿ, ವೈ ಎನ್ ಏನ್ ತಗೊಂಡಿರ್ತೀವಿ ಸೀಕ್ವೆನ್ಸ್, ಅದು ಲಿಮಿಟ್ ಸುಪೀರಿಯರ್ ಆಫ್ ಎ ಎನ್ ಇಸ್ ದ ಲಾರ್ಜೆಸ್ಟ್ ಲಿಮಿಟ್ ಪಾಯಿಂಟ್, ಅದ ಲಾರ್ಜೆಸ್ಟ್ ಆಗಿರುತ್ತೆ. ಈಗ ಫಸ್ಟ್ ಸ್ಟಾರ್ಟಿಂಗ್ ಹೇಳ್ತಲ್ಲ, ಒನ್ ಸೆಟ್ ಆಫ್ ಆಲ್ 3, 5, 7 ತಗೊಂಡಿದ್ವಿ. ಲಿಮಿಟ್ ಸುಪೀರಿಯರ್ ಯಾವ್ದಂತಂದ್ರೆ ಇಲ್ಲಿ 7 ಅಂತ ಹೇಳ್ತೀವಿ. ಲಿಮಿಟ್ ಇದೇ ತರ ಲಿಮಿಟ್ ಇನ್ಫೀರಿಯರ್ ಹೇಳ್ಬೇಕಂದ್ರ 3 ಅಂತ ಹೇಳ್ತೀವಿ. ಲಿಮಿಟ್ ಇನ್ಫೀರಿಯರ್ ಈಸ್ ದ ಸ್ಮಾಲೆಸ್ಟ್ ಲಿಮಿಟ್ ಪಾಯಿಂಟ್. ಫಾರ್ ಎಕ್ಸಾಂಪಲ್ -1 raised to n into 1 plus 1 by n. The limit points are +1 and -1. Here limit superior of an is equal to 1. Limit inferior of an is equal to -1. Next, D'Alembert's limit or D'Alembert's ratio test ಅಂತ ಹೇಳ್ತೀವಿ. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಇದು, ವೆರಿ ವೆರಿ ಇಂಪಾರ್ಟೆಂಟ್ ಟೆಸ್ಟ್ ನೋಡಿ. If n is a sequence of positive real numbers such that limit n tends to infinity, an plus 1 divided by an is equal to L is equal to L if limit L andra limit, if L less than 1 the sequence converges to 0. If L greater than 1 sequence diverges to infinity plus infinity, diverges to infinity plus infinity. ನೋಡ್ರಿ ಇನ್ನೊಂದ್ಸರಿ ನೋಡ್ಕೊಂಡ್ಬಿಡ್ರಿ, ತುಂಬಾ ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್. If a sequence of positive real numbers such that limit n tends to infinity, an plus 1 divided by an, ಅದಕ್ಕೆ ಮಾಡ್ಯುಲಸ್ ಹಾಕಿದ್ರೆ ನಡೀತಿದೆ. ಮಾಡ್ಯುಲಸ್ ಆಫ್ an plus 1 divided by an, ಇಲ್ಲೇ ಪಾಸಿಟಿವ್ ಇನ್ಫಿನಿಟಿ ಬರುತ್ತೆ ಅಂದ್ರೆ is equal to L if L less than 1 the sequence converges to 0. ಇದು ರೇಷಿಯೋ ಏನ್ ಬರುತ್ತಾ, ಲೆಸ್ ದ್ಯಾನ್ 1 ಬಂದಿದ್ರ ಕನ್ವರ್ಜಸ್ ಟು 0 ಆಗಿರುತ್ತಾ, ಗ್ರೇಟರ್ ದ್ಯಾನ್ 1 ಬಂದಿತ್ತ ಅಂದ್ರ ಡೈವರ್ಜಸ್ ಟು ಇನ್ಫಿನಿಟಿ ಆಗಿರುತ್ತ. ಫಾರ್ ಎಕ್ಸಾಂಪಲ್ an is equal to n divided by 2 raised to n. ಇಲ್ಲಿ ನೋಡ್ಬಿಡೋಣ, an ಇದಾಯ್ತಾ, an plus 1 ಏನ್ ಬರುತ್ತಪ್ಪ, n plus 1 divided by 2 raised to n plus 1 ಇಷ್ಟು ಬಂತು. ನೆಕ್ಸ್ಟ್ ಏನ್ ಮಾಡೋಣ ಈಗ, ಲಿಮಿಟ್ n tends to infinity an plus 1 divided by an ಮಾಡೋಣ. ನೋಡ್ರಿ an plus 1 ಅಂದ್ರೆ ಏನಿದೆ, n plus 1 divided by 2 raised to n plus 1. an ಅಂದ್ರ ರೆಸಿಪ್ರೋಕಲ್ ಬರೀತೀನಿ, ಏನಾಗ್ತಿದ್ದು 2 raised to n divided by n ಆಯ್ತು. ಇದನ್ನ ಹೆಂಗ್ ಬರೀತೀನಿ, n plus n ಅನ್ನ ಕಾಮನ್ ತಗೊಂಡಾಗಿದ್ದು ಇಲ್ಲಿ ಏನಾಗತ್ತ 1 by n plus 1 ಅಂದ್ರೆ 1 plus 1 by n, ಸರಿನಾ, ಡಿವೈಡ್ ಬೈ ಇದನ್ನ ಏನ್ ಬರೀತೀನಿ ಅಂದ್ರೆ 2 raised to n into 2 ಅಂತ ಬರೀತೀನಿ. 2 raised to n plus 1 ಅನ್ನ, ಇದು 2 raised to n ಆಯ್ತು, ಇಲ್ಲೇ n, ಈ n ಹೋಯ್ತು, 2 raised to n 2 raised to n ಹೋಯ್ತು. ಲಿಮಿಟ್ n tends to infinity ಅಪ್ಲೈ ಮಾಡಿದಾಗ, ಇಲ್ಲೇ ಲಿಮಿಟ್ n tends to infinity ಅಪ್ಲೈ ಮಾಡಿದಾಗ 2 raised to n 2 raised to n ಕ್ಯಾನ್ಸಲ್ ಆಗೈತಾ ನೋಡ್ರಿ, 1 by 2 ಅಷ್ಟ ಉಳಿಯುತ್ತ, ಅಂದ್ರ ಲೆಸ್ ದ್ಯಾನ್ 1 ಆಯ್ತು. ಲೆಸ್ ದ್ಯಾನ್ 1 ಆಯ್ತು ಆಗಿದ್ರಿಂದ ಅದೇನಾಗತ್ತ, ಕನ್ವರ್ಜಸ್ ಟು 0 ಅಂತ ಹೇಳ್ತೀವಿ. ಸೊ ದ ಸೀಕ್ವೆನ್ಸ್ ಕನ್ವರ್ಜಸ್ ಟು 0. Sandwich theorem or
ಸ್ಕ್ವಿಜ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಸ್ಯಾಂಡ್ವಿಚ್ ಥಿಯರಮ್ ಆರ್ ಸ್ಕ್ವಿಜ್ ಪ್ರಿನ್ಸಿಪಲ್. If Bn lies between An and Cn, or else ಇನ್ನೊಂದು ತರ ಹೆಂಗ್ ಹೇಳ್ತೀವಿ, An less than or equal to Bn less than or equal to Cn for all n beyond a certain point, and if limit n tends to infinity An is equal to L and limit n tends to infinity Cn is equal to L. ನೋಡ್ರಿ, ಇದು L ಬರುತ್ತಾ, ಇಲ್ಲಿನ L ಇದ್ದಾಗ ಮಧ್ಯದ ಸೀಕ್ವೆನ್ಸ್ ಏನಾಗಿರುತ್ತಾ, ಕನ್ವರ್ಜಸ್ ಟು L ಆಗಿರುತ್ತೆ. Then the sequence trapped in the middle Bn must also converges to L. Limit n tends to infinity An is equal to L, limit n tends to infinity Cn is equal to L, then limit n tends to infinity Bn is equal to L ಆಗಿರುತ್ತೆ. ಇದು ಸ್ಯಾಂಡ್ವಿಚ್ ಥಿಯರಮ್. ನೆಕ್ಸ್ಟ್, Stolz-Cizarow's lemma. ಇದು ನೋಡ್ರಿ, often considered the discrete equivalent of L'Hopital rule. ನೀವು ಗೊತ್ತು, L'Hopital rule ಯಾವಾಗ ಅಪ್ಲೈ ಮಾಡ್ತೀವಿ? 0/0 ಇನ್ಫಿನಿಟಿ ಬೈ ಇನ್ಫಿನಿಟಿ ಇದ್ದಾಗ, 0/0 ಮತ್ತು ಇನ್ಫಿನಿಟಿ ಬೈ ಇನ್ಫಿನಿಟಿ ಇದ್ದಾಗ L'Hopital rule ಅಪ್ಲೈ ಮಾಡ್ತೀವಲ್ಲ, ಅದು. If Bn is strictly increasing and unbounded sequence, and the limit of the differences exist as ಯಾವ ತರ ಅಂದ್ರೆ limit n tends to infinity An plus 1 minus An divided by Bn plus 1 minus Bn is equal to L, then limit n tends to infinity An by Bn is equal to L. ಅದರದ ಡಿಫರೆನ್ಸ್ ತಗೊಂಡಾಗ L ಬರುತ್ತಲ್ಲ, ಡಿಫರೆನ್ಸ್ ತಗೊಳ್ದೆ ಇದ್ದಾಗ L ಬರುತ್ತಾ ಅಂತ. ಸಿಂಪಲ್ ಇದೆ ಇದು. ನೆಕ್ಸ್ಟ್, ಇದು ಇಂಪಾರ್ಟೆಂಟ್ ನೋಡ್ರಿ. Cauchy's first theorem on limits. ನೋಡ್ರಿ, if a sequence An converges to limit L, then the sequence of its arithmetic means also converges to L. Formula: if limit n tends to infinity An is equal to L ಆಗಿತ್ತು ಅಂದ್ರ, sequence An is equal to L ಆಗಿತ್ತು ಅಂದ್ರ, then limit n tends to infinity A1 plus A2 plus up to n terms. ಎಷ್ಟು ಟರ್ಮ್ ಅದಾವು ಅಷ್ಟು ಟರ್ಮ್ ನ ಕೆಳಗೆ ಬರ್ಕೊಂತೀವಿ. ಈಗ 1 2 3 4 5 9 10 ಈ ತರ ತಗೊಂಡಿದ್ವಿ ಅಂದ್ರ, ಇವನ್ನೆಲ್ಲ ಸಮ್ ಮಾಡಿ ಕೆಳಗೆ ಡಿವೈಡ್ ಬೈ 10 ಅಂತ ತಗೊಂಡಿರ್ತೀವಲ್ಲ, ಅದು ಇದು n ಅಂತಂದ್ರ arithmetic mean is equal to L. If this sequence is equal to L, then its arithmetic mean is equal to L ಬರುತ್ತೆ. ಇದು Cauchy's first theorem. Next, Cauchy's second theorem on limits. If An is a sequence of positive terms converging to limit L, then the sequence of its geometric means also converges to L. Arithmetic converges to L ಅಂದಿದ್ವಿ, ಇಲ್ಲಿ geometric means converges to L. For example, limit n tends to infinity A1 into A2 into and so on An raised to 1 by n is equal to L ಆಗಿರುತ್ತೆ. Next, algebra of limits ನೋಡಿ. If An is equal to A, limit An is equal to A and limit of sequence Bn is equal to B, then limits can be combined algebraically. Sum or difference of
sequence is equal to sum or difference of limits. Product of sequence is equal to product of limits. Limit is the quotient rule. Limit of sequence an by bn is equal to a by b. Adharada limit ಏನು ಬರುತ್ತಾ a by b, provided b here not equal to 0. b 0 ಆತಂದ್ರ indeterminate form ಬರುತ್ತೆ, infinity ಬರುತ್ತೆ. bn not equal to 0. ಇದು algebra of limits. Next, Cauchy sequence. A sequence where terms get arbitrarily close to each other as sequence progresses. ಅಂದ್ರ arbitrarily close, ಅತಿ ಹತ್ರ ಬರೋದಂತ. There exists an integer n such that an minus am less than epsilon for all nm greater than or equal to n. Key property in real numbers. The completeness of R implies that every Cauchy sequence of real number converges to a real number. Cauchy sequence ಆಗಿತ್ತು ಅಂದ್ರೆ ಅದು convergent ಆಗಿರುತ್ತಾ ಅಂತ. And every convergent sequence is Cauchy sequence. For example, an is equal to 1 by n. ಇದು convergent sequence, ಇದು Cauchy sequence ಆಗಿರುತ್ತಾ. ಇದನ್ನ Cauchy sequence ಅಂತ ತಗೊಂಡ್ರೆ convergent sequence ಆಗಿರುತ್ತಾ ಅಂತ. For example, an is equal to 1 by n. The distance between terms shrink to 0 as you go further down the line, satisfying Cauchy condition. Questions nodri, yav tara questions keltara anta. A sequence an is said to converge to L if for every epsilon greater than 0 there exists n such that modulus of an minus L less than epsilon for all n greater than n. Next, modulus of an minus L less than 1 for all n. An is equal to 1. An is equal to L for infinitely many n. The sequence is bounded. Answer ಏನು ಬರುತ್ತಾ? Answer is A. Definition ಒಳಗ ನೋಡಿದ್ವಿ. Next, second question. A sequence which has more than one limit is convergent, constant, oscillatory, monotonic. Answer ಏನು ಬರುತ್ತಾ? ಕಮೆಂಟ್ ಮಾಡಿ ನೋಡೋಣ 17ನೇ ಕ್ವೆಶ್ಚನ್ ಗೆ. Which of the following sequences is bounded? N is equal to n, n is equal to minus n, minus 1 raised to n, n is equal to n square, n is equal to square root of n. 18ನೇ ಕ್ವೆಶ್ಚನ್ ಗೆ ಆನ್ಸರ್ ಏನು ಬರುತ್ತಾ ಅನ್ನೋದು ಕಮೆಂಟ್ ಮಾಡಿ. Next, the limit inferior of the sequence minus 1 raised to n is limit inferior. ಹೇಳಿರೋದು inferior ಏನ್ ಬರುತ್ತಾ? ಇಲ್ಲಿ ಎರಡು ಲಿಮಿಟ್ ಪಾಯಿಂಟ್ ಬರ್ತಾವೆ, -1 +1. ಲಿಮಿಟ್ inferior -1 ಆಗುತ್ತಾ ಅಷ್ಟೇ. Answer is B. Next, the limit superior of the sequence -1 raised to n is. ಈಗ ಲಿಮಿಟ್ superior ಕೇಳ್ಯಾರ, ಇದನ್ನ ಈಸಿಯಾಗಿ ಹೇಳ್ತೀರಿ ಅನ್ಸುತ್ತಾ? ಆನ್ಸರ್ ಏನ್ ಬರುತ್ತಾ ಅನ್ನೋದನ್ನ ಕಮೆಂಟ್ ಮಾಡಿ. ಇದು ಸೀಕ್ವೆನ್ಸ್ ದ ಸಂಪೂರ್ಣವಾಗಿ ಅದು ಇನ್ ಒನ್ ಶಾರ್ಟ್ ವಿಡಿಯೋದೊಳಗೆ ಎಲ್ಲಾ ಮುಗಿದು ಬಿಡ್ತು. ಇದ್ರೊಳಗೆ ಇನ್ನೂ ಏನಾರ ಡೌಟ್ ಇದ್ರ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ಚಾಪ್ಟರ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.